ಯೂಸ್ ಮಷೀನ್ ಜೀವ ಪಾರ್ಕ್ ಇಷ್ಟ ಬರ್ತಾ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂತ ಅಂದ್ರೆ, ನಿಮ್ನ ಒಂದು ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದೀನಿ. ಸೊ ಆಲ್ರೆಡಿ ನೀವು ತಮ್ಮನೇನ ನೋಡ್ಬಿಟ್ಟಿರ್ತೀರಾ. ಸೊ ಅದು ಬಂದು ದೇವನಹಳ್ಳಿಲಿ ಇರೋದು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಗಾಡಿಲೇ ಹೋಗೋಣ ಅಂತ ಪ್ಲಾನ್ ಮಾಡಿ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ಸ್ಟಾರ್ಟ್ ಮಾಡಿ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ವಿಡಿಯೋದಲ್ಲಿ ಅಂತ ಅನ್ಕೊಂಡು ನಾನು ವ್ಲಾಗ್ ಮಾಡ್ತಾ ಇರೋದು. ಇವಾಗ ನಾನು ಹೇಳಿರೋ ಪ್ರಕಾರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆ ಜಾಗದಲ್ಲಿ ಹೆಂಗಿರುತ್ತೆ, ಏನು ಎತ್ತ ಎಲ್ಲ ನೀವು ನೋಡೋರಂತೆ. ಸೊ ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ 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 ಬಾಯ್. ನೋಡಿ ಗಾಯ್ಸ್, ಆಲ್ರೆಡಿ ಮನೆ ಹತ್ರ ಬಂದು ರೆಡಿಯಾಗಿ ಕಾಯ್ತವ್ರೆ, ಬಾರೋ ಬೇಗ ಹೋಗೋಣ ಅಂತ. ನೋಡಿ ಇಲ್ಲೊಬ್ಬ ನಿಂತವನೆ, ಬೇರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಬನ್ನಿ ಹೋಗೋಣ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಗಾಯ್ಸ್, ಹೊರಟಿದ್ದೀವಿ ಇವಾಗ. ಆನ್ ದ ವೇ. ದೇವನಹಳ್ಳಿ ಮೊದಲೇ ಟ್ರಾಫಿಕ್ ಇರುತ್ತೆ, ಯಾವ ಥರ ಎಷ್ಟು ಜನ ತುಂಬಿರ್ತಾರೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಸೊ ನೋಡಿ ಇಲ್ಲೊಬ್ಬ, ಸೊ ನಮ್ಮ ಜೊತೆ ಈ ನಮ್ಮ ಇಷ್ಟ ಬರ್ತಾವೆ ನೋಡಿ. ಬನ್ನಿ ಗಾಯ್ಸ್ ಹೋಗೋಣ. ಸೊ ಗಾಯ್ಸ್ ನೋಡಿ, ತುಂಬ ಜನ ಕಮೆಂಟಲ್ಲಿ ಬೈತಾಯಿದ್ರಿ, ಎಲ್ಲಿ ಹೆಲ್ಮೆಟಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ, ಹಂಗೆ ಓಡಿಸ್ಬೇಡಿ ಅಂತ. ಸೊ ಎಲ್ಲರಿಗೂ ಸಾರಿ. ಸೊ ಅದಕ್ಕೆ ಇವಾಗ ನಾನು ಗಾಡಿ ಓಡಿಸ್ತಾ ಇಲ್ಲ, ನಮ್ಮ ಮಚ್ಚ ಗಾಡಿ ಓಡಿಸ್ತವನೆ. ಸೊ ನಾನು ಹೆಲ್ಮೆಟ್ ಹಾಕ್ಕೊಂಡು ಫುಲ್ ಸೇಫಾಗಿ ಡ್ರೈವ್ ಮಾಡ್ತಾಯಿದ್ದೀವಿ. ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ತುಂಬ ಬೇಕಾದವರಂತೂ ಫುಲ್ ಕೋಪ ಮಾಡ್ಕೊಂಬಿಟ್ಟಿದ್ರು ಹೆಲ್ಮೆಟ್ ಹಾಕಿಲ್ಲ ಅಂತ. ಸೊ ಇನ್ಮೇಲೆ ಹಂಗಾಗಲ್ಲ. ಸೊ ನೀವು ಅಷ್ಟೇ, ಎಲ್ಲರೂ ಸೇಫಾಗಿರಿ, ಸೇಫಾಗಿ ಡ್ರೈವ್ ಮಾಡಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಇವಾಗ ಹೆಬ್ಬಾಳ ರೀಚ್ ಆಗಿದ್ದೀವಿ. ನಾನು ಹೇಳ್ದಂಗೆ ಫುಲ್ಲು ಟ್ರಾಫಿಕ್ಕು ನೋಡಿ ಹೆಂಗಿದೆ. ಫುಲ್ಲು ಸ್ಲೋ ಮೂವಿಂಗ್ ಗಾಯ್ಸ್, ಫುಲ್ಲು ಸ್ಲೋ ಮೂವಿಂಗು ನೋಡಿ. ಮೊದಲೇ ಸಂಡೇ ಇವತ್ತು, ಕೇಳಬೇಕಾ, ಹೆವಿ ಟ್ರಾಫಿಕ್. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ. ಬನ್ನಿ. ಸೊ ಇವಾಗ ಮೊದಲನೇ ಸ್ಟಾಪ್ ಕೊಟ್ಟಿದ್ದೀವಿ ಊಟ ಮಾಡೋಣ ಅಂತ. ಯಾಕಂದರೆ ಬೆಳಗ್ಗೆ ನಾಶ ಮಾಡಿದ್ದಷ್ಟೇ ಗಾಯ್ಸ್, ಏನು ಊಟನೇ ಮಾಡಿರಲಿಲ್ಲ. ಸೊ ಪಾಪ ಹುಡುಗರು ಬೇರೆ ಹೊಟ್ಟೆ ಹಸ್ಕೊಂಡು ಕಾಯ್ಕೊಂಡಿದ್ರು, ಹಾಗಾಗಿ ಮೊದಲನೇ ಸ್ಟಾಪ್ ಕೊಟ್ಟು. ಏನು ತೊಗೋತಾ ಇದೆ ಮಚ್ಚ? ಸರಿ ಬಂದಿದ್ದೀವಿ. ಸೊ ಇನ್ನೂ ಹಾಫ್ ಆನ್ ಅವರ್ ತೋರಿಸ್ತದೆ ಗಾಯ್ಸ್. 29 ಕಿಲೋಮೀಟರ್ಸ್ ಇದೆ. ಇನ್ನೂ 29 ಕಿಲೋಮೀಟರ್ಸ್ ಇದೆ. ನಿಜ 29 ಕಿಲೋಮೀಟರ್ ಇದೆ. 20 ಇಲ್ಲ 29 ತೋರಿಸ್ತದೆ. ಹಾಫ್ ಆನ್ ಅವರ್ ಇದೆ. ಸೊ ಅದಕ್ಕೆ ಊಟ ಮಾಡೋಣ ಅಂತ ನಾನು ಲೈಟಾಗಿ ಜಾಮೂನು, ಕ್ರೀಮ್ ಬನ್ನು, ಯಾಕಂದ್ರೆ ಒಂದು ಯೂಸ್ ಮಷೀನ್ ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡಿ. ಇಲ್ಲ ಸುಮ್ಮನೆ ಹೇಳ್ತಾನೆ. ಬನ್ನಿ ಸಿಗೋಣ, ಊಟ ಮಾಡ್ಕೊಂಡು. ನೋಡಿ ಗೈಸ್, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ಹೆಂಗಿದೆ ಗೊತ್ತಾ ನೋಡಿ, ಯಾರೋ ಇಂಟರ್ನ್ಯಾಷನಲ್ ಕ್ರೇಜಿ ಆಗಿದೆ ಮಾತ್ರ. ಸ್ಕೂಲ್ ಥರನೇ ಇಲ್ಲ, ಒಳ್ಳೆ ಅರಮನೆ. ಸ್ಕೂಲ್ ಥರನೇ ಇಲ್ಲ, ಅರಮನೆ ಥರ ಇದೆ. ಇವಾಗ ಇಲ್ಲಿ ಡಿ ಸಿ ಆಫೀಸ್ ಹತ್ರ ಬಂದಿದ್ದೀವಿ. ಹಂಗೆ ನೋಡಿ ಇಲ್ಲಿ ಹೆಂಗಿದೆ, ಒಂಥರ ವೈಟ್ ಹೌಸ್ ಥರ ಇದೆ ಸರ್. ವೈಟ್ ಹೌಸ್ ಥರ ಮಾಡಿದ್ದಾರೆ ಡಿ ಸಿ ಆಫೀಸ್ನ. ಇನ್ನು ನಮಗೆ 12 ಮಿನಿಟ್ಸ್ ತೋರಿಸ್ತದೆ, ಅಂದರೆ ಇನ್ನು 6.5 ಕಿಲೋಮೀಟರ್ ಗೈಸ್. 6.5 ಕಿಲೋಮೀಟರ್ ಇದೆ. ಊಟ ಮಾಡೋಕ್ಕೆ ನಿಲ್ಸಿಲ್ಲ ಅಂದಿದ್ದೆ, ಇಷ್ಟೊಂದಲ್ಲಿ ರೀಚ್ ಆಗ್ತಾ ಇದ್ವಿ. ಬಟ್ ಬನ್ನಿ ಹೋಗೋಣ. ರೀಚ್ ಆಗಿ ವೀಡಿಯೋ ಮಾಡ್ಬೋದು. ರೀಚ್ ಆಗಿ ವೀಡಿಯೋ ಎಲ್ಲ ಮಾಡ್ಬಿಡ್ತಾ ಇದ್ವಿ ಗಾಯ್ಸ್. ಇದು ಯಾವುದೋ ಸಿಟಿ ಅಂತ ಅನ್ಕೊಂಬೇಡಿ ನೀವು, ಹಳ್ಳಿ ಗಾಯ್ಸ್ ಇದು, ಸಿಟಿ ಎಲ್ಲ. ತೆಲುಗು ಜಾಸ್ತಿ ಇರುತ್ತೆ, ಕ್ರೇಜಿ ಆಗಿದೆ. ತೆಲುಗು ಕನ್ನಡ ಮಿಕ್ಸು. ತೆಲುಗು ಮತ್ತು ಕನ್ನಡ ಪಿಕ್ಚು. ಯಾಕಂದರೆ ಇದು ದೇವನಹಳ್ಳಿ ಹೈವೇ ರೋಡು, ಹೈದರಾಬಾದಿಗೆ ಟಚ್ ಆಗೋ ರೋಡ್ ಇದು. ಹಾಗಾಗಿ ಸ್ವಲ್ಪ ಎಲ್ಲ ಮಿಕ್ಸ್ಡ್ ಪೀಪಲ್ಸ್ ಇದ್ದಾರೆ. ಲ್ಯಾಂಗ್ವೇಜಸ್ಸು ಕನ್ನಡ ಮತ್ತು ತೆಲುಗು ಎರಡು ಮಿಕ್ಸ್ ಆಗಿರುತ್ತೆ. ಗಾಯ್ಸ್
ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಒಂದು ದೇವಸ್ಥಾನ ಕಾಣಿಸ್ತದೆ, ಬೆಟ್ಟದ ಮೇಲೆ ಇರೋದು. ಸೊ ಹೋಗೋಣ ಅಂತ ಅನ್ಕೊಂಡು, ಬಟ್ ಕ್ಲೋಸ್ ಇದೆ ನೋಡಿ. ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಮೋಸ್ಟ್ ಪ್ರಾಬ್ಲಿ ಕ್ಲೋಸ್ ಅನ್ಸುತ್ತೆ. ಸಕ್ಕತ್ತಾಗಿದೆ ಗೈಸ್, ಬೆಟ್ಟದ ಮೇಲೆ ದೇವಸ್ಥಾನ. ಹೋಗ್ತಾನೇ ಇದೀವಿ, ಇನ್ನ 2.5 ಕಿಲೋಮೀಟರ್ ಇದೆ, ಹೋಗ್ತಾನೆ ಇದೀವಿ ಗಾಯ್ಸ್. ಆ ಕಡೆ ಬೆಟ್ಟ ದಾಟಿದ್ರೆ ರಥ ಮನೆ ಅಂತೆ, ಅಲ್ಲಿ ನೋಡಿದ್ರೆ ಒಂದು ಮನೆನೂ ಕಾಣಿಸ್ತಾ ಇಲ್ಲ, ಒಂದು ಮನೆನೂ ಇಲ್ಲ ನೋಡಿ ಗಾಯ್ಸ್. ಅದೇ ನಂದಿ ಬೆಟ್ಟ. ಗಾಯ್ಸ್ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಆಲ್ಮೋಸ್ಟ್ ನಮಗೆ 1.5 ಅವರ್ ಅದು ತೊಗೊಂತು ಟೈಮು, ಇನ್ನೂ ಬೇಗನೆ ಬರ್ತಾ ಇದ್ವಿ. ಸೊ ಬಟ್ ಅಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಜೀವ ಪಾರ್ಕ್ ನೋಡಿ, ಇದೆ ಜೀವ ಪಾರ್ಕು. ಸೊ ಇದು ಬಂದು ದೇವನಹಳ್ಳಿ ಹತ್ರ ಇರೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಲೊಕೇಶನ್ ಹಾಕಿರ್ತೀನಿ. ಸೊ ನೀವು ಬಂದು ವಿಸಿಟ್ ಮಾಡೋರು ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ನೋಡಿಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಜೀವ ಪಾರ್ಕ್ನ. ಗಾಯ್ಸ್ ಬನ್ನಿ ಒಳಗಡೆ ಹೋಗೋಣ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ನೋಡಿ, ಈ ಥರ ಇದೆ. ಏನರು ಮಾಡ್ತಾ ಇದ್ದೀರಾ ನೋಡಿ ಗೈಸ್. ಇದರಲ್ಲಿ ಬ್ರಹ್ಮ ಚಿಕನ್. ಸೊ ಬ್ರಹ್ಮ ಚಿಕನ್ ಇರೋದು ಇಲ್ಲಿ, ಬ್ರಹ್ಮ ಚಿಕನ್ ಅಂತ ಕರೀತಾರೆ. ಭಯ ಪಡ್ತಿದ್ದಲು ನಮ್ಮನ್ನು ನೋಡಿ ಭಯ ಪಡ್ಕೊಂಡ್ಬಿಟ್ಟಿದೆ. ಬನ್ನಿ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಇಲ್ಲಿದೆ. ಸೊ ಅದಕ್ಕೆ ಜೀವ ಪಾರ್ಕ್ ಅಂತ ಹೇಳೋದು ನೋಡಿ. ಇದು ಬಂದು ಕಡಕ್ನಾಥ್. ಸೊ ಅಂದರೆ ಹೆಂಗೆ ಸರ್ ಇದು ಬೇರೆ, ಸೊ ಹಂಗಂದ್ರೆ ಬೇರೆ ಬೇರೆ ಸ್ಟೇಟಿಂದ ಕರ್ಸ್ಕೊಂಡಿರೋದು. ಓಕೆ, ಕೈಯಲ್ಲಿ ಕೊಡಿ. ಕಡಕ್ನಾಥ್ ಅಂತ ಇದು ಸರ್ ಮಧ್ಯಪ್ರದೇಶದಿಂದ ಬಂದಿರೋದಲ್ಲ ನೋಡಿ ಗೈಸ್. ಬೇರೆ ಬೇರೆ ಸ್ಟೇಟಿಂದ ಈ ಥರ ಪ್ರಾಣಿಗಳನ್ನ ಇಲ್ಲಿ ಎಲ್ಲರಿಗೂ ಗಾಯ್ಸ್. ಇವಾಗ ನೆಕ್ಸ್ಟು ನಾವು ಟರ್ಕಿನ ನೋಡೋಣ ಬನ್ನಿ ನೋಡಿ ಇಲ್ಲಿ. ಸೊ ಇದು ಮೇಲ್ ಟರ್ಕಿ ಗಾಯ್ಸ್. ವಾವ್ ಕ್ರೇಜಿ ಇದೆ. ವಾವ್ ಕ್ರೇಜಿ ಇದೆ ಫೀಲಿಂಗ್, ಸೂಪರ್. ಟರ್ಕಿ ಗಾಯ್ಸ್, ಇದು ಸಿಲ್ಕಿ ಅಂತ ಚೈನಾಯಿಂದ ತಂದಿರೋದಂತ ಇದನ್ನು ನೋಡಿ ಹೆಂಗಿದೆ ನೋಡಿ. ಒಂಥರ ಬೇರೆ ಥರನೇ ಇದೆ. ನಾರ್ಮಲ್ ಕೋಳಿಗೂ ಈ ಥರ ಬೇರೆ ಕಂಟ್ರಿದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೂಪರ್ ನೋಡಿ ಇಲ್ಲಿ. ಹಾಂ ಸೊ ಗಾಯ್ಸ್ ನೋಡಿ, ಇವನೇ ಒಂದು ಆಮೆ ಥರ ಅವನೇ ಇದು ಆಮೆನ ಇಟ್ಕೊಂಡವನೇ ನೋಡಿ ಗಾಯ್ಸ್. ನೋಡಿ ಅದಿರ್ತಾರೆ, ಇಲ್ಲಿರ್ತೈತೆ ತಲೆ, ಇಲ್ಲೆಲ್ಲ ಬಂದ್ಬಿಡ್ತೈತೆ ತಲೆ. ಅಪ್ಪ ಕಚ್ಚುತ್ತಂತೆ, ಹಿಡ್ಕೊಳಕ್ಕೆ ಭಯ ಆಗುತ್ತೆ ನೋಡಿ. ಇಲ್ಲಿ ಹೆಂಗ್ ನೋಡ್ತಾ ಇದೆ ಅದು, ಕ್ರೇಜಿ ಆಗಿದೆ. ಹೊಸ ಕೊಡಿಲ್ಲ ಹಂಗೆ ನೋಡೋಣ ಗಾಯ್ಸ್. ಬರೀ ನಾವು ಇಟ್ಕೊಳ್ಳೋಣ ಆಮೇಲೆ ಸುಮ್ಮನೆ ಇಟ್ಕೊಬಚ್ಚ, ಏನಾಗಲ್ಲ, ಕೈ ಟಚ್ ಆಗೋದು ಅಷ್ಟೇ. ಬಿಡಿ 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 ಸರ್. ಕ್ರೇಜಿ ಇದೆ ಗಾಯ್ಸ್, ಫಸ್ಟ್ ಟೈಮ್ ಇಟ್ಕೊಂತಾ ಇರೋದು ನೋಡಿ. ಸರಿ ಸರಿ ಬನ್ನಿ ನೀರಿಗೆ ಬಿಡೋಣ ಗಾಯ್ಸ್. ನೆಕ್ಸ್ಟು ಇದು ಏನು ಪಿಗ್ಮಿ ಗೋಟ್ ಅಂತೆ ನೋಡಿ, ವೆಸ್ಟ್ ಆಫ್ರಿಕಾ. ವೆಸ್ಟ್ ಆಫ್ರಿಕಾಯಿಂದ ತಂದಿರೋದು ಇವರು. ಸೊ ಬನ್ನಿ ಒಳಗೋಗಿ ನೋಡೋಣ. ಸೈಡ್ ಬಾರಪ್ಪ ಮರಿ ನೋಡಿ ಗಾಯ್ಸ್, ಈ ಥರ ಇದೆ ಸರ್. ಒಳಗೆ ಬರ್ತೀನಿ ರೀ. ಇದು ಮೇಯ್ನು ನೋಡಿ, ನಮ್ಮ ನೋಡಿದ್ರೆ ಸಾಕು ಗುಮ್ಮಕ್ಕೆ ಬರುತ್ತೆ. ಕ್ರೇಜಿ ಇದೆ. ಈಗ ಆಗಲ್ಲ, ಆಯ್ತು ಬನ್ನಿ ನಾವು ಅದು ನಂದೇ. ಅದನ್ನು ಸಾಂಗ್ ಪ್ರಮೋಷನ್ ಕ್ರೇಜಿ ಇದೆ ನೋಡಿ, ಎಲ್ಲ ಕಡೆ ಇದೆ ನೋಡಿ. ವೆಸ್ಟ್ ಆಫ್ರಿಕಾ. ಸೊ ಗಾಯ್ಸ್ ನೆಕ್ಸ್ಟು ನಾವು ಇದಕ್ಕೆ ಬಂದ್ವಿ, ಪುಂಗಾನೂರ್ ಕೌ ಅಂತೆ. ಸೊ ನೇಟಿವ್ ಆಫ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶಿಂದ ತಂದಿರೋದು ಇವರು. ಸೊ ಬನ್ನಿ ನೋಡೋಣ ನೋಡಿ, ಈ ಥರ ಇದೆ
ಬಾ 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 ಈ ಥರ ಇದೆ ಗೈಸ್. ಆಮೆ ಹಿಡ್ಕೊಂಡು ಆಟ ಆಡ್ತಾ ಇದ್ದೀನಿ. ಕ್ರೇಜಿ ಇದೆ. ಆಮೆ ಇಲ್ಲಿನ ವಾತಾವರಣ ಆಮೇಲೆ ಪ್ರಾಣಿಗಳು ಇದನ್ನೆಲ್ಲ ನೋಡಿದ್ರೆ ನಿಮಗೆ ಒಂಥರ ಮೈಂಡು ಸ್ಟ್ರೆಸ್ಫುಲ್ಲಿಂದ ಪೀಸ್ ಆಗುತ್ತೆ. ಇವಾಗ ನೋಡಿ ಆಮೆ ಕಳಿಸ್ತೀನಿ. ಸೂಪರ್. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಇದು ಆಂಧ್ರ ಪ್ರದೇಶ್. ನೋಡಿ ಇಲ್ಲೊಂದಿದೆ, ಗುಮ್ಮಕ್ಕೆ ಬರುತ್ತೆ ಗೈಸ್. ನೋಡಿ ಆಯ್ತಪ್ಪ, ಸರಿ ಬಾಯ್ ಗೈಸ್. ನೆಕ್ಸ್ಟು ಇಲ್ಲಿಗೆ ಬಂದ್ವಿ, ಇಮು ಅಂತೆ. ಸೊ ವರ್ಜಿನ್ ಬಂದು ಆಸ್ಟ್ರೇಲಿಯಾ. ಸೊ ಬನ್ನಿ ನೋಡೋಣ. ಕ್ರೇಜಿ ಇದೆ ಗೈಸ್. ನೋಡಿ ಇಲ್ಲಿದೆ, ಹತ್ರ ಹೋಗಲ್ಲಪ್ಪ. ಆಮೇಲೆ ಸುಮ್ಮನೆ ಯಾಕೆ ನೋಡಿ ಹೆಂಗೆ ನೋಡ್ತಿದೆ ಗೈಸ್. ನೋಡಿ ಇಲ್ಲಿ ನೋಡಿ, ಅಲ್ಲೊಂದು ಅದೊಂದು, ಇಲ್ಲೊಂದು, ಇಲ್ಲಿ ನೋಡಿ ಹೆಂಗೆ ನೋಡ್ತಾ ಇದೆ ಅದು. ಇಮು ಇಮು ಬನ್ನಿ ಹೋಗೋಣ. ಯಾವುದನ್ನ ನೋಡು ಗಾಯ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಬಿಟ್ಟು. ಸೊ ಇದ್ರ ವರ್ಜಿನ್ ಬಂದು ನ್ಯೂಜಿಲ್ಯಾಂಡು ಮತ್ತು ಕ್ಯಾಲಿಫೋರ್ನಿಯಾ ಅಂತೆ. ಸೊ ನೋಡಿ ಇಲ್ಲೆಲ್ಲ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾವೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ, ನೋಡಿ ಇಲ್ಲಿ ಆಟ ಆಡ್ಕೊಂಡು ಚೆನ್ನಾಗಿದ್ದಾವೆ ಎಲ್ಲ. ನೋಡಿ ಇಲ್ಲಿ, ನೋಡಿ ಇಲ್ಲಿ ವೈಟ್ ಚೆನ್ನಾಗಿರುತ್ತೆ. ಆದ್ರೆ ಹುಡುಗರೆಲ್ಲ ಇಷ್ಟ ಆಗ್ತಾರೆ ಅಂದ್ಬಿಟ್ಟು ಮೇಲೆ ಹೋಯ್ ಮುಚ್ಚಿ ಸಕಲಾಯ್ತು. ಬ್ಲಾಕ್ ಸಕಲಾಯ್ತು. ಇದು ಕುಡಿ ಅಣ್ಣ. ಇದು ಏನಾಗಲ್ಲ ಇಟ್ಕೊಳ್ಳೋದು, ಮರಿ ಇಟ್ಕೊಳ್ಳೋದು ಬೇಡ ಬಿಡಿ ಹಂಗಾದ್ರೆ. ಓಕೆ ಓಕೆ, ಇರ್ಲಿ ಇಲ್ಲಿ ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ, ಅದು ಬೇಡ. ಅಪ್ಪ ನಾವು ಸುಮ್ಮನೆ ಇನ್ನು ರ್ಯಾಬಿಟ್ ಅಂತ ಹೋಗ್ತೀವಿ, ಕಚ್ಬಿಡುತ್ತೆ. ಆವಿದೆ. ಓಕೆ, ಇದು ಬಂದು ಓಕೆನಾ. ಇದು ಕೋಲ್ಡ್ ಬೇಡ ಅನಿಮಲ್. ಕೋಲ್ಡ್ ಬೇಡ ಮೀನ್ಸ್ ಇದಕ್ಕೆ ತಣ್ಣಗಿರೋ ರಕ್ತ ಇರುತ್ತೆ, ಬಿಸಿ ರಕ್ತ ಇರಲ್ಲ. ಇದು ಬಂದು ಆಲ್ಮೋಸ್ಟ್ 4-6 ಫೀಟ್ ವರೆಗೆ ಬೆಳೀತು, ಉದ್ದ ಬೆಳೀತಿದೆ. ಆಮೇಲೆ ಇದು ವೆಜಿಟೇರಿಯನ್, ಇರುವೆ ಸಮೇತ ಗಾಯ್ಸ್. ಇದು ಬಂದು ಇಗ್ವಾನಾ ಅಂತ. ಸೊ ವರ್ಜಿನ್ ಬಂದು ಸೆಂಟ್ರಲ್ ಆ್ಯಂಡ್ ಸೌತ್ ಆಫ್ರಿಕಾ. ಸೊ ತೋರಿಸ್ತೀನಿ ಬನ್ನಿ ಅದು ಹೆಂಗಿದೆ ಅಂತ. ನೋಡಿದ್ರೆ ಭಯ ಆಗಿದೆ ಗೈಸ್. ನೋಡಿ ಇಲ್ಲಿ ಅವನು ಮೊದಲೇ ಬ್ಲ್ಯಾಕ್ ಶರ್ಟು, ನಮಗೆ ಒಂಥರ ಫೀಲ್ ಆಗ್ತೈತೆ ನೋಡಿ ಗೈಸ್. ಅಲ್ಲಿ ನಿನ್ ಕತ್ತತ್ರ ಐತೆ. ಇವಾಗ ನೋಡಿ ನೋಡಕ್ ಭಯ ಆಗುತ್ತೆ. ಥ್ಯಾಂಕ್ ಯು. ಇದು ವೈಟ್ ರ್ಯಾಚ್. ಏನೇನು ವೈಟ್ ರ್ಯಾಚಾ? ಸ್ನೇಕ್ಗೆ ಫೀಡ್ ಆಗಿ ಯೂಸ್ ಮಾಡ್ತೀವಿ. ಇದನ್ನ ಸ್ನೇಕ್ ಫೀಡ್ ಆಗಿ ಗೈಸ್ ನೋಡಿ, ಇದು ಸ್ನೇಕ್ಗೆ ಫೀಡ್ ಆಗಿ ಯೂಸ್ ಮಾಡ್ತಾರಂತೆ. ಕ್ರೇಜಿ. ಚೈನೀಸ್ ಹ್ಯಾಮ್ಸ್ಟರ್. ಓಕೆ, ಅಲ್ಲಿದೆ ನೋಡಿ ಗೈಸ್, ಚೈನೀಸ್ ಹ್ಯಾಮ್ಸ್ಟರ್. ನೋಡಿ ಇಲ್ಲಿ ಬ್ಲ್ಯಾಕು, ನೋಡಿ ರೆಡ್, ಬ್ಲ್ಯಾಕ್ ಆಗಿದೆ, ವೈಟ್ ಆಗಿದೆ. ಓಕೆ, ಇದು ಮಂಗೋಲಿಯನ್ ಗಿರ್ಬಿಟ್ ಅಂದ್ಬಿಟ್ಟು. ಮಂಗೋಲಿಯನ್ ಎಲ್ಲ ರ್ಯಾಟ್ಸ್ ಜೊತೆಗೇನೆ ಬರುತ್ತೆ. ಇದು ಡೆಸರ್ಟ್ ಅಂತ ಕಡೆ ಎಲ್ಲ ಯೂಸ್ ಮಾಡ್ತಾರೆ, ಆದರೆ ಆ ಕಡೆ ಸರ್ವೈವ್ ಆಗಿದೆ. ಇದು 2 ಕಾಲಲ್ಲಿ ಬೇರೆ, 2 ಕಾಲಲ್ಲಿ ನಿಂತಿದೆ. 2 ಕಾಲ. ಇವರೆಲ್ಲ ಯೂಶಲಿ ನೈಟ್ ಮಾರ್ಕ್ಸ್ ಮೀನ್ಸ್ ಬೆಳಗ್ಗೆ ನಮ್ಮ ನೈಟ್ ಶಿಫ್ಟ್. ಸೊ ನೋಡಿ ಗಾಯ್ಸ್, ಇದು ಬಂದು ನೈಟ್ ಶಿಫ್ಟ್ ಮಾಡೋದು. ಇದು ಯಾಕೆ ಅಂದರೆ ಬೆಳಗ್ಗೆ ಎಲ್ಲ ಮಲಗಿರುತ್ತಂತೆ, ನೈಟ್ ಮಾತ್ರ ಅದು ಇದಿರೋದು. ಸೊ ಅದಕ್ಕೆ ಮಂಗೋಲಿಯನ್ ಜೆರ್ಬಿಲ್ ಅಂತಾರೆ. ಗಿರ್ಬಿಲ್ ಗೈಸ್. ಇದು ಬಂದು ಬಾಲ್ ಪೈಥಾನ್ ಅಂತ. ಸ್ನೇಕ್ ಇರಿ, ಫಸ್ಟ್ ಅವನೇ ಟ್ರೈ ಮಾಡಲಿ. ಇದು ಬಂದು ಬಾಲ್ ಪೈಥಾನ್ ಅಂದ್ಬಿಟ್ಟು. ಬಾಲ್ ಪೈಥಾನ್. ಓಕೆ, ವರ್ಜಿನ್ ಬಂದು ಸರ್
ಒರಿಜಿನ್ ಸೌತ್ ಆಫ್ರಿಕಾ. ಓಕೆ. ನೀವು ಓಪನ್ ಒಪ್ಪ ಕ್ರೇಜಿ ಗೈಸ್. ಬಾಲ್ ಪೈಥಾನ್ ಅಂತೆ, ನೋಡಿದ್ರೇನೆ ಹಂಗೆ ಕ್ರೇಜಿ ಆಗಿದೆ ನೋಡಿ. ಅಪ್ಪ ಹಂಗೆ ಒಂದು ಫುಲ್ ಇದೆಯೋ ಲಾಕ್ ಮಾಡ್ತೀನಿ. ಓಕೆ ಇರೇ ನಂಗೆ ಬೇಗ ತೆಗಿಲಿ. ಇದಕ್ಕೆ ಭಯ ಪಡ್ತೇನೆ, ದೊಡ್ಡದಕ್ಕಷ್ಟೇ. ಬಿಡ್ಬೇಡ ಹಂಗೆ ಇಟ್ಕೊ. ಇದು ಬಂದು ಹೆಡ್ಜ್ ಹಾಗ್ ಅಂತ. ಮುಳ್ಳಂದಿ ಜಾತಿ ಬರುತ್ತೆ, ಪಾಕಿಸ್ತಾನಿ ಫ್ಯಾಮಿಲಿ ಬರುತ್ತೆ. ಮುಳ್ಳಂದಿ ಜಾತಿ ಬರುತ್ತಾ? ಓಕೆ. ಮೇಲ್ ಚುಚ್ಚುತ್ತಾ ಸರ್? ಚುಚ್ಚುತ್ತೆ, ಬಟ್ ಅಂದರೆ ಹಿಂಗೆ ಮಾತ್ರ ನಾವು ಪೆಟ್ ಮಾಡೋದು ಆಪೋಸಿಟ್. ನೋಡಿ ಇದು ನೈಟ್ ಶಿಫ್ಟ್ ಹೆಡ್ಜ್ ಹಾಗ್ ಅಂತ. ಹೆಡ್ಜ್ ಹಾಗ್. ಓಕೆ, ಹೆಡ್ಜ್ ಹಾಗ್ ಅಂತ. ಸೊ ಮುಳ್ಳಂದಿ ಜಾತಿಗೆ ಸೇರೋದು ನೋಡಿ. ಇದು ಏನಾದ್ರು ಇದು ಸೇಮ್ ನೈಟ್ ಶಿಫ್ಟ್ ಗೈಸ್. ಇದು ನೈಟ್ ಶಿಫ್ಟ್ ಮಾಡೋದು. ಬೆಳಗ್ಗೆ ಎಲ್ಲ ಮಲಗಿರುತ್ತೆ, ನೈಟ್ ಮಾತ್ರ ಇದ್ದಿರುತ್ತೆ. ಆಮೇಲೆ ಅಣ್ಣ ಇದಕ್ಕೇನೋ ಥ್ರೆಟ್ ಏನೋ ಫೀಲ್ ಆದರೆ ಬಾಲ್ ಶೇಪ್ ಇದೆಯಲ್ಲ. ಓಕೆ ಈ ಥರ ಮುಳ್ಳು ಹೊಡೆಯುತ್ತೆ. ಈಗ ನೋಡಿ ನಾನು ಟಚ್ ಮಾಡೋದು ಮುಳ್ಳು ಫಿಟ್ ಮಾಡಿದ್ದೀನಿ. ಓಕೆ ಅಂದರೆ ಅದಕ್ಕೆ ಏನಾದ್ರು ಭಯ ಆದರೆ ಮಾತ್ರ ಆ ಥರ ಬಾಲ್ ಥರ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಓಕೆ. ನೋಡಿ ಗಾಯ್ಸ್, ಹೆಡ್ಜ್ ಹಾಗ್ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಮುಳ್ಳಂದಿ. ನೋಡಿ ಇಲ್ಲಿ ಹೆಂಗಿದೆ. ಹ್ಯಾಮ್ಸ್ಟರಾ? ಹ್ಯಾಮ್ಸ್ಟರ್. ಸೊ ಒರಿಜಿನ್ ಬಂದು ಯುರೋಪ್ ಆ್ಯಂಡ್ ಏಷ್ಯಾನಾ? ನೋಡಿ ಗೈಸ್, ಹ್ಯಾಮ್ಸ್ಟರ್ ನೋಡಿ ಈ ಥರ ಇದೆ. ಅದು ಹೆಡ್ಜಾಗ್ ಅಂದ್ಬಿಟ್ಟು ನೋಡಿ. ಓ ಏನು ಸರ್ ಇದು ಈ ಥರ ಇದೆ ಅಲ್ಲ? ಟಚ್ ಮಾಡಿ ಒಳ್ಳೆ ಲಕ್ಸುರಿಯಸ್ ಥರ ಇದೆ. ಹಾಂ ಕರೆಕ್ಟ್. ಇದು ಯಾವ ಥರ ಫೀಲ್ ಆಗ್ತಿದೆ ಗೊತ್ತಾ? ಅಂದರೆ ಕೀಚನಲ್ಲೆಲ್ಲ ಬೇಬಿ ಹಾಕಿದ್ದಾರೆ, ಬೇಬಿ ಡಾಲ್ ಥರ ಆ ಥರ ಇದೆ ಗೈಸ್. ನೋಡಿ ಇಲ್ಲಿ ಒಂಥರ ಲಕ್ಸುರಿಯಸ್ ಫೀಲ್ ಆಗುತ್ತೆ. ತಗೋ ನೆಕ್ಸ್ಟ್ ನಾವು ಪರ್ಷಿಯನ್ ಕ್ಯಾಟ್ನ ನೋಡಕ್ ಬಂದ್ವಿ. ಸೊ ಇದು ಒರಿಜಿನ್ ಬಂದು ಪರ್ಷಿಯಾ, ಮಾಡರ್ನ್ ಡೇ ಇರಾನ್. ನೋಡಿ ಇಲ್ಲಿ. ಸೊ ಇರಾನ್ ಇದು ಒರಿಜಿನ್. ಅಣ್ಣ ವಿಡಿಯೋ ಮಾಡಕ್ ಬಂದಿರೋದು ಪ್ರಮೋಷನ್ ಕಡೆ ಬರ್ರಿ ನೀವು ಒಂಚೂರು ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ, ಮೈ ಗಾಡ್, ಆರಾಮಾಗಿ ಮಲಗಿದೆ ಇಲ್ಲೊಂದು. ಇದು ಕ್ರೇಜನ್. ಈ ಕ್ರೇಜನ್ನ ಜಾಕ್, ಅದು ಜಾಕ್, ಮಿಸ್ಟರ್ ಜಾಕ್. ಸೊ ಜಾಕ್ ಅಂತ ಕಾಯಿಸೋದು ನೋಡಿ, ಕ್ರೇಜ್ ಇದೆ ಅದು. ಏನ್ ಮಲ್ಬಿಡಿದ್ಯಾ ಅದು? ಆ ಥರ ಕಾಣಿಸೋದಷ್ಟೇ ಅಣ್ಣ. ವೈಟ್ ಎತ್ ಕೊಡಿ ಅಣ್ಣ, ಒಂಥರ ಕ್ರೇಜ್ ಇದೆಲ್ಲ ಅದಕ್ಕೆ. ಮತ್ತೆ ಇದು ಜಾಸ್ತಿ ಕುಡಿಲ್ಲ ಹಂಗೆ. ಏನಣ್ಣ ಅದು? ಅದೇನದು? ಇದು ಜಾಕ್, ಅದು ಮ್ಯಾವ್. ಅಲ್ಲೊಂದಿದೆ, ಅದ್ಯಾವುದು? ಇದು ಕ್ರೇಜನ್. ಕ್ರೇಜಿಯನ್ನ ಕ್ರೇಜಿ ಆಗಿದೆ. ಇದು ಕ್ರೇಜನ್. ಕ್ರೇಜಿಯನ್ ಕೆಳಗಡೆ ಐತಲ್ಲ ಅದು ಸಿಮ್ಮು. ಸಿಮ್ಮು ಚೆನ್ನಾಗಿದೆ. ಅದೇ ತರನೇ. ಗೈಸ್ ಇದು ಬಂದು ಸಿಮ್ಮು ಅಂತೆ. ನೋಡಿ ಹೆಂಗಿದೆ ಸಿಮ್ಮು. ಸಿಮ್ಮು ತರನೇ ಐತಲ್ಲ, ಇಲ್ಲ ಸಿಂಹ ತರ ಐತೆ. ಫೇಸ್ ಇದು ಫೇಸ್ ನೋಡಿ ಇಲ್ಲಿ, ಸಿಮ್ಮು ತರ ಇದೆ. ವಾವ್, ಉಗ್ರ ಸರಿಯಾಗೈತೆ ಸಿಮ್ಮು. ಗೈಸ್ ನೋಡಿ ಇದು ಸಿಮ್ಮು ಅಂತೆ. ಫೇಸ್ ನೋಡೋಕೆ ಹಂಗೆ ಇದೆ ನೋಡಿ. ಸಿಮ್ಮು ಬೆಳಪ್ಪ ಸಾಕು ಇದ್ರದ್ದು ಬರಲ್ಲ ಬಿಡಿ. ಇದು ಬಂದು ಸ್ಮೂತ್ ಸ್ಟಾರ್ ಅಂತೆ. ನೋಡಿ ಈ ತರ ಇದೆ. ನೋಡಲೇ ಇರಾನ್ದು ಕೇಳ್ಬೇಕಾ? ಮಾತಾಡಂಗೆ ಇಲ್ಲ. ಓಕೆ ಬಾಯ್ ಜಾಕ್.
ಗಾಯ್ಸ್ ನೆಕ್ಸ್ಟ್ ನಾವು ಡಕ್ ನೋಡಕ್ ಬಂದಿದ್ದೀವಿ ನೋಡಿ ಇಲ್ಲಿ ವಿಗೋವಾ ವೈಟ್ ಡಕ್ ಅಂತೆ. ಸೊ ಇದು ವರ್ಜಿನ್ ಬಂದ್ಬಿಟ್ಟು ಇಟಾಲಿ. ಸೊ ಇಟಾಲಿಯಿಂದ ತಂದಿರೋದು ಇವರು. ಸೊ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ. ವಾವ್. ಸೊ ಡೈರೆಕ್ಟಾಗಿ ಫೀಡ್ ಮಾಡ್ಬೋದು ಹಾಗೆ. ಓಕೆ ಕೊಡಿ 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 ಕೊಡಿಲಿ. ಸೊ ಗಾಯ್ಸ್ ಇದನ್ನ ಬೂಸಾ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಹಂಗೆ ಡೈರೆಕ್ಟಾಗಿ ಫೀಡ್ ಮಾಡ್ಬೋದು ಅಂತ. ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದೆ ಪಾಪ ಡಕ್ಕು. ನೋಡಿ ಡೈರೆಕ್ಟ್ ಆಗಿ ಹಂಗೆ ವೆಯ್ಟ್ ಮಾಡ್ತಾ ಇದೆ. ಬನ್ನಿ ತೋರಿಸೋಣ. ಯಪ್ಪ ಕೈ ಕೈ ಕಸ್ತೈತೆ. ಅದೇನಂದ್ರೆ ಈಗ ಫುಡ್ ಕಮ್ಮಿ ಆದ್ರೆ ಆ ಥರ ಮಾಡುತ್ತೆ. ಓಕೆ ಇವೆಂಚುಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬನ್ನಿ ಇನ್ನೊಂದ್ಸಲಿ ಟ್ರೈ ಮಾಡೋಣ. ಅವಾಗಿಂತ ಬೆಟರ್. ಓಕೆ 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 ಬಾ 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 ಪಾವು ಹೆಂಗೆ ಆಗ್ತಿದೆ ನೋಡಿ ಇಲ್ಲಿ. ಖಾಲಿ ಆಗೋಯ್ತು ಅಂತ ಹಂಗೆ. ಬೂಸಾ ಅಂತೆ. ಕ್ರೇಜಿ ಇದೆ ಗೈಸ್ ನೋಡಿ ಗೈಸ್. ಇದೆಲ್ಲ ಡಕ್ಕು. ಇದು ಮಾತ್ರ ಊಟ ಕಾಯ್ಕೊಂಡು ಐತೆ. ಊಟ ಕೊಡ್ತಾರೆ ಕಾಯ್ಕೊಂಡು ಐತೆ ಅದು ಮಾತ್ರ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ ಗಾಯ್ಸ್. ಇವಾಗ ನಾವು ಬರ್ಡ್ಸ್ ಇರೋ ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಲವ್ ಬರ್ಡ್ಸು, ಪ್ಯಾರೆಟು ಎಲ್ಲ ಇದೆ. ಆಂಟಿ ಇಲ್ಲಿ ಯಾವ ಥರ ಬರ್ಡ್ಸ್ ಇದೆ? ಲವ್ ಬರ್ಡ್ಸು, ಲವ್ ಬರ್ಡ್ಸು ಪ್ಯಾರೆಟ್ ಆಗಲಿರೋದು. ಓಕೆ ಸೊ ಇದು ಫೀಡ್ ಮಾಡೋಕ್ಕ ಬನ್ನಿ ಗೈಸ್. ಲವ್ ಬರ್ಡ್ಸ್ ಬೇರೆ ಇದೆಯಂತೆ. ಫೋನು ಪ್ಯಾರೆಟ್ ಇದೆ ನೋಡಿ ಇಲ್ಲಿ. ನೋಡಿ ಇಲ್ಲೆಲ್ಲ ಇದೆ. ಪ್ಯಾರೆಟ್ ಅದು ಪ್ಯಾರೆಟ್. ನೋಡಿ ಇನ್ನು ಅಲ್ಲೆಲ್ಲ ಇದೆ ನೋಡಿ ಇಲ್ಲಿ ಇಲ್ಲಿ. ವಾವ್ ಏಯ್ ಸೂಪರು. ಅದೇ ಬಂದು ಕುತ್ಕೊಬಿಡಿದೆ ಗಾಯ್ಸ್. ವಾವ್ ನೋಡಿ ಗಾಯ್ಸ್. ಜಿಂಕೆ ಬಿಸಿಲು ಬರೋ ಜಿಂಕೆ ಬಿಸಿಲು ಬತ್ತೀನಿ ಬರೋ ವಿಡಿಯೋ ಮಾಡು. ವಾವ್ ಕ್ರೇಜಿ ಫೀಲಿಂಗ್ ನೋಡಿ. ವಾವ್ ಕ್ರೇಜಿ. ಐ ಅಲ್ಲೆಲ್ಲ ಇದೆ ಗೈಸ್ ನೋಡಿ. ಎಲ್ಲ ಮೇಲ್ಗಡೆ ಕುತ್ಕೊಂಡ್ಬಿಟ್ಟಿದೆ. ಸೊ ಬನ್ನಿ ಬೇರೆ ದಿಕ್ಕೆ ಫೀಡ್ ಮಾಡೋಣ ಅಂತೆ. ನೋಡಿ ಗಾಯ್ಸ್ ತಾನೇ ಸೂಪರ್ ಸೂಪರ್ ಆಗಿದೆ ನೋಡಿ. ಇಲ್ಲಿ ತೋರಿಸ್ತೀನಿ ಗೈಸ್ ನೋಡಿ ಇಲ್ಲಿದೆ. ನೋಡಿ ಇಲ್ಲಿದೆ. ಅಲ್ಲಡಿ ಗಾಯ್ಸ್ ಆ ಪಕ್ಷಿ ನೋಡಿಕೊಂಡು ಹೋಗೋನೆ ಕೈ ಮೇಲೆ ಕೂತ್ಕೊಳಕ್ಕೆ. ನೋಡಿದ್ರೆ ಅಲ್ಲೆಲ್ಲ ಮೇಲೆ ಹೋಗ್ಬಿಡೈತೆ ನೋಡಿ. ಎಲ್ಲ ಅಲ್ಲೇ ಐತೆ. ವಾವ್ ವಾವ್ ಕ್ರೇಜಿ. ನೋಡಿ ಗೈಸ್ ನಾನು ಬರ್ತಾಯಿನಾ ನೋಡಿ ಗೈಸ್. ಇಲ್ಲೊಂದು ಪಿಕಾಕ್ ಐತಿ. ಪಿಕಾಕ್ ಅಂತೆ ಏನೋ ಗಾಯ್ಸ್. ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡು ತಿಂತದೆ. ಯಪ್ಪ
ನೋಡಿ ಗೈಸ್ ಹಂಗೆ ಇಷ್ಟು ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡು ತಿಂತಾರೆ. ನಿಧಾನ ನಿಧಾನ. ಸೊ ಗಾಯ್ಸ್ ಇಲ್ಲಿ ಕೇಜಲ್ಲಿ ಕೋಳಿಗಳನ್ನ ಎಲ್ಲ ಒಂದು ಕಡೆ ಹಾಕಿದ್ದಾರೆ. ಅದು ನೋಡೋಣ ಅಂತ ಬಂದೆ, ನೋಡಿದ್ರೆ ನೋಡಿ ಎಲ್ಲ ನಾನು ಬಂದೆ ಗೇಟ್ ತೆಗಿತಾರೆ ಅಂತ ಹಿಂಗೆ ಓಡ್ ಬಂದು ಎಲ್ಲ ಓಡ್ ಬಂದ್ಬಿಟ್ಟು ಗಾಯ್ಸ್. ನೋಡಿ ಇಲ್ಲಿ 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 ನೋಡಿ ನಿಂತಿದ್ದಾವೆ. ಇನ್ನು ನಾನು ಗೇಟ್ ತೆಗೆದ್ರೆ ಎಲ್ಲ ಆಚೆಗೆ ಬಂದ್ಬಿಡುತ್ತೆ, ಆಮೇಲೆ ಓಡ್ ಬಂದ್ಬಿಡುತ್ತೆ ಎಲ್ಲ ಆಚೆಗೆ. ಸೊ ಇದೆಲ್ಲ ಮುಗೀತು ಗಾಯ್ಸ್. ಇವಾಗ ಪಕ್ಷಿ, ಮೊಲ ಇದೆಲ್ಲ ಪ್ರಾಣಿಗಳೆಲ್ಲ ನೋಡಿದ್ವಿ. ಸೊ ಇವಾಗೇನೋ ಆ್ಯಕ್ಟಿವಿಟೀಸ್ ಇದೆಯಂತೆ. ಸೊ ಬನ್ನಿ ನೋಡೋಣ ಏನು ಆ್ಯಕ್ಟಿವಿಟೀಸ್ ಅಂತ ತೋರಿಸ್ತೀನಿ ನಿಮಗೆ. ಸ್ನೂಪಿ ಗೈಸ್ ನೋಡಿ ಇವಾಗ ನಾವೆಲ್ಲ ನೋಡೋಣ. ಗೈಸ್ ನಮ್ಮ ಹುಡುಗಂಗೆ ಗುರಿ ಇಕ್ಕಿ ಅಭ್ಯಾಸ ಜಾಸ್ತಿ ಅಂತ ನೋಡೋಣ. ಹೆಚ್ಚು ಕೂಡ ಬಿಡ. ಪರವಾಗಿಲ್ಲ, ಟಚ್ ಆಯ್ತು. ಆದ್ರೆ ಅಲ್ಲಿ ಹೊಡಿಲಿಲ್ಲ ಆದ್ರೆ ಗುರಿ ಇಟ್ಟು ನೀಟಾಗಿ ಹೊಡೆದೆ, ಸೌಂಡ್ ಬಂತು. ಸೌಂಡ್ ಬಂತು ಗೈಸ್, ಪರವಾಗಿಲ್ಲ. ನಮ್ಮ ಹುಡುಗರೆಲ್ಲ ಗುರಿ ಇಕ್ಕಕ್ಕೆ ಚೆನ್ನಾಗಿ ಕಲ್ತವ್ರೆ ಇಬ್ರು. ನಾನು ಬಿದ್ದೇ ಇಲ್ಲ ಗೈಸ್. ಸೆಕೆಂಡ್ ಆಕ್ಟಿವಿಟಿ ಸೊ ಕ್ರಿಕೆಟು ನೋಡಿ, ಮೆಷಿನಿಂದನೇ ಬಾಲ್ ಬಿಡೋದು. ವಾವ್ ಕ್ರೇಜಿ ನೋಡಿ, ಮೆಷಿನಿಂದನೇ ಬಾಲ್ ಬಿಡ್ತು. ಸೊ ಇದಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ ನೀಟಾಗಿ, ಅದೇ ಜಾಗದಲ್ಲಿ ಹೋಗುತ್ತೆ ನೋಡಿ. ಇಲ್ಲಿ ಗ್ಯಾಪ್ ಮಾಡಿದ್ದಾರೆ ನೋಡಿ, ಸೂಪರ್. ಸೊ ಗಾಯ್ಸ್, ಸೊ ಮೂರನೇ ಆಕ್ಟಿವಿಟಿ ಆರ್ಚರಿ. ಸೊ ನೋಡಿ ಹುಡುಗ ಇಸ್ಕೊಂಡವನೆ. ಅದು ಕಾಣಿಸ್ತಿದ್ಯಾ ನಿಂಗೆ? ಅದು ಬಿಡು ಬಿಡು. ಅವನ್ ಫ್ಯಾನ್ಸ್ ಬೇರೆ ಬಂದ್ಬಿಟ್ಟಿದ್ದಾರೆ ಗೈಸ್ ಇಲ್ಲಿ. ತುಂಬಾ ಖುಷಿ ಪಟ್ರು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅರ್ಚಕರಂತವರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ಇಷ್ಟಪಟ್ರು. ಎಲ್ಲ ಪಕ್ಷಿಗಳು ಪ್ರಾಣಿಗಳನ್ನೆಲ್ಲ ನೋಡಿದ್ವಿ, ತುಂಬ ಖುಷಿ ಆಯಿತು. ಸೊ ಇನ್ನೇನು ಹೊರಡೋದೆ ಟೈಮ್ ಆಯಿತು. ಸೊ ಲಾಸ್ಟ್ ಒಂದು ಫೋಟೋ ತೊಗೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಸರ್ ನಿಮ್ಮ ಹೆಸರು ಹೇಳಿ? ಚಂದನ್ ಅಂತ. ಸೊ ಇವರೇ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದು. ಸೊ ಇವ್ರದೇ ಜಾಗ, ಇವ್ರದೇ ಓನರ್ ಇಲ್ಲಿಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸಕ್ಕತ್ತಾಗೈತೆ. ಒಂದಿನ ಮಕ್ಕಳು ಕರ್ಕೊಂಡ್ಬಂದರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಗೈಸ್ ಪ್ಲೇಸು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಗೊತ್ತಿರಲಿಲ್ಲ ಜೀವ ಪಾರ್ಕ್ ಇದೆ ಅಂತ. ಸೊ ನನ್ನ ಫ್ರೆಂಡ್ ದರ್ಶನಿಂದ ನನಗೆ ಗೊತ್ತಾಯಿತು ಪ್ಲೇಸು. ಸೊ ನೀವು ಯಾರು ನೋಡ್ತಾ ಇರೋ ಸೊ ಫ್ರೀ ಮಾಡಿಕೊಂಡು ಬನ್ನಿ. ಸೊ ನಿಮಗೂ ಪ್ಲೇಸ್ ನೋಡಿದ ತಕ್ಷಣ ಖುಷಿ ಆಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಲೊಕೇಶನ್ ಹಾಕ್ತೀನಿ. ಸೊ ಬಂದರೆ ಇವರು ಸಿಗ್ತಾರೆ ವೀಕೆಂಡಲ್ಲಿ. ಸೊ ಎವ್ರಿ ಡೇ ಇರ್ತೀರಲ್ಲ ವೀಕೆಂಡಲ್ಲಿ. ಸೊ ಎವ್ರಿ ಡೇ ಇವ್ರು ಇರ್ತಾರೆ. ಸೊ ನಿಮ್ಗೆ ಬಂದರೆ ನಿಮಗೂ ಖುಷಿ ಆಗುತ್ತೆ. ಸೊ ಪ್ರಾಣಿಗಳನ್ನೆಲ್ಲ ನೀವು ಆಚೆ ನೋಡೋಕ್ಕೆ ಸಿಗಲ್ಲ, ಯಾಕೆಂದರೆ ಇವಾಗ ಹೌದು, ಯಾಕೆಂದರೆ ಇವಾಗ ನಾವು ಆಲ್ರೆಡಿ 20-25 ಜನ್ರೇಷನಲ್ಲಿ ಇದ್ದೀವಿ. ಸೊ ಇಲ್ಲೆಲ್ಲ ಪಕ್ಷಿಗಳೆಲ್ಲ ನೋಡಿದ್ರು ನಿಮಗೆ ಎಲ್ಲೂ ಸಿಗೋದಿಲ್ಲ ನೋಡೋಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಲ್ಲಿ ಜೀವ ಪಾರ್ಕಲ್ಲಿ ನಿಮಗೆ ಇಂಪೋರ್ಟೆಡ್ ಬರ್ಡ್ಸ್, ಅನಿಮಲ್ಸು ಎಲ್ಲ ಇದೆ. ಸೊ ಹಾವು ಇದೆ, ತುಂಬ ಖುಷಿಯಾಗುತ್ತೆ ನಿಮ್ಗೆ ಬಂದರೆ. ಸೊ ಬನ್ನಿ. ಸೊ ಗಾಯ್ಸ್, ಇವಾಗ ಜೀವ ಪಾರ್ಕ್ನ ಬಾಯ್ ಹೇಳಿ, ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಇವಾಗ ಸ್ಟ್ರೈಟ್ ಆನ್ ದ ವೇ ಟು ಅತ್ತೆ ಮನೆಯಲ್ವೇನೋ. ಸೊ ನಮ್ಮ ಅಜ್ಜನವರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರದ್ದು ಇಲ್ಲೇ ಹತ್ರದಲ್ಲೇ ಊರಂತೆ ಗಾಯ್ಸ್. ಇವ್ರ ಅತ್ತೆ ಮನೆ ಇರೋದು ಹೆಂಗೆ ಅಂದರೆ ನೋಡಿ, ಈ ಕಡೆ ಸುತ್ತ ಕಾಡು, ಇಲ್ಲೂ ಕಾಡು, ಈ ಕಡೆನೂ ಕಾಡು ಮಧ್ಯ ಮನೆ ಗಾಯ್ಸ್ ಅವ್ರದ್ದು. ಕಾಡು ಮಧ್ಯ ಅಂದರೆ ಕಾಡಲ್ಲ, ಐ ಮೀನ್ ಜಾಗ ಇಲ್ಲಲ್ಲ, ಫುಲ್ಲು ತೋಟನೇ ಇದೆ. ಈ ಸೈಡು ತೋಟ ನೋಡಿ, ಅಲ್ಲಿದೆ ಅವ್ರದ್ದು ಮನೆ. ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇಲ್ಲಿದೆ ಮನೆ, ಅಲ್ಲೆಲ್ಲ ತೋಟದ ಮಧ್ಯ ಮನೆ ಇದೆ ನೋಡಿ. ಎಷ್ಟು ಚೆನ್ನಾಗಿರುತ್ತಲ್ಲ ನೋಡಿ. ಇಲ್ಲಿ ಎದುರುಗಡೆನೂ ಮನೆ ಎಲ್ಲ ಕಟ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಅತ್ತೆ ಮನೆ ಅಂತ ಹೇಳಿದ್ನಲ್ಲ, ಇವರೇ ಅವ್ರ ಅತ್ತೆ. ನೋಡಿ ಇವ್ರ ಅತ್ತೆ, ಇವರು ಅವ್ರ ಮಾವ. ಸೊ ಆಂಟಿ ಎಲ್ಲ ಚೋ ಕಾಫಿ ಎಲ್ಲ ಟೀ ಎಲ್ಲ ನೋಡಿ. ಮನೆ ಹಿಂಗಿದೆ, ಹಳೇ ಕಾಲದ ಮನೆ. ಸೊ ಇವಾಗ ಈ ಥರ ಇದೆ ಗಾಯ್ಸ್, ಹಳೆ ಕಾಲದ ಮನೆ. ನಿಮ್ಗೆ ಆಚೆ ಕರ್ಕೊಂಡೋಗಿ ತೋರಿಸ್ತೀನಿ ರೀ. ಅಲ್ಲಿ ಯಾವ ಥರ ಹೊಸ ಮನೆ ಕಟ್ತಾ ಇದ್ದಾರೆ ನೋಡಿ. ಇವರು ಮತ್ತು ಇವರು ಅಣ್ಣ, ಅವರಿಬ್ರು ಅಣ್ಣಂದಿರು ಹೆಂಗೆ ಕಟ್ತಾರೆ ತೋರಿಸ್ತೀನಿ ಬನ್ನಿ.
ನೋಡಿ ಗಾಯ್ಸ್, ನಾನು ಹೇಳಿದ್ನಲ್ಲ ಅಣ್ಣ ತಮ್ಮಂದಿರು ಇಬ್ಬರು ಒಟ್ಟಿಗೆ ಮನೆ ಕಟ್ಸವ್ರೆ ನೋಡಿ. ಇಲ್ಲೊಂದು ಒಟ್ಟಿಗೆ. ಸೊ ಇದು ಬಂದು ಹಳೆ ಮನೆ ನೋಡಿ, ಇಲ್ದೊಂದು ಹಳೆ ಮನೆ, ಅದೊಂದು. ಸೊ ಇಬ್ಬರು ಅಣ್ಣ ತಮ್ಮದಿರು. ಈ ಥರ ಇರಬೇಕು ಗೈಸ್ ಫ್ಯಾಮಿಲಿಲಿ. ಅಣ್ಣ ತಮ್ಮದಿರಂದರೆ ಒಟ್ಟಿಗೆ ಬೆಳಿಬೇಕು, ಒಟ್ಟಿಗೆ ಇರಬೇಕು, ಒಟ್ಟಿಗೆ ಈ ಥರ ಮನೆ ಕಟ್ಸ್ಬೇಕು ನೋಡಿ. ಗಾಯ್ಸ್ ಫುಲ್ಲು ಚಳಿ ಆಗ್ತದೆ. ಆ ಕಡೆನೂ ಹೋಗುತ್ತೆ, ಈ ಕಡೆನೂ ಹೋಗುತ್ತೆ. ಮಧ್ಯದಲ್ಲಿ ರೋಡು, ಒಬ್ಬರು ನರಪಿಳ್ಳೆನೂ ಇಲ್ಲ ಗಾಯ್ಸ್ ನೋಡಿ. ಎಲ್ಲೋ ಒಂದೊಂದು ಕಡೆ ಮನೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬಂದಿಲ್ಲ ಅಂದಿದ್ರೆ ಮಿಸ್ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ. ಮತ್ತೆ ಬಂದು ನಿಮಗೆ ಇಟ್ಟಿಗೆ ಯಾವ ಥರ ಮಾಡ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಬಂಡೆನ ಬ್ಲಾಸ್ಟ್ ಮಾಡಿ ಯಾವ ಥರ ಚಪ್ಪೆ ಕಲ್ಲು ಅಂತ ಹೇಳ್ತಾರೆ ಅದನ್ನು, ಆ ಕಲ್ಲೆಲ್ಲ ಯಾವ ಥರ ಮಾಡ್ತಾರೆ, ಹಿಂಗೆ ಕಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಮಷಿನ್ ಥರ ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಆದಷ್ಟು ಬೇಗ ಬರೋಣ. ಪ್ಯಾಲೇಸ್ ಗ್ರೌಂಡಲ್ಲಿ ವಿಜೃಂಭಣೆ ಮದುವೆ ನೋಡಿ. ಕ್ರೇಜಿ ಗಾಯ್ಸ್ ನೋಡಿ. ಸೊ ಈ ಕಡೆಯಿಂದ ಆ ಕಡೆಗೆ ರೋಡ್ಗೆ ಹೋದರೆ ನಿಮಗೆ CM ಮನೆ ಕಾಣಿಸುತ್ತೆ. ಎಲ್ಲ ಫುಲ್ ಹೆವಿ ಸೆಕ್ಯೂರಿಟಿ, ಪೊಲೀಸವರೆಲ್ಲ ಅಲ್ಲೇ ಇರ್ತಾರೆ. ಯೂಶ್ವಲಿ ನೀವು ನೋಡಿರ್ತೀರಾ, ಬನ್ನಿ ತೋರಿಸ್ತೀನಿ. ಸೊ ನೋಡಿ ಗಾಯ್ಸ್, ಅಲ್ಲೇ ನೋಡಿ, ಇಲ್ಲಿ ಎಲ್ಲ ಸೆಕ್ಯೂರಿಟಿ. ಅಂದರೆ ಸರ್ಕಾರದಿಂದ ಕೊಟ್ಟಿರ್ತಾರಲ್ಲ ಮನೆ, ಅದು ಇಲ್ಲಿರೋದು. ಮನೆಗೆ ಹೋಗಿ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿ ನೋಡಿ. ಹಲೋ ಗೈಸ್, ಈ ಬ್ಲಾಗ್ ಎಲ್ಲರಿಗೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.